ಟ್ರಸ್ಟ್ ಡೀಡ್ ಕಂಟಿನ್ಯೂ ಆಗುತ್ತೆ. ಈಗ 70-80 years ಇರೋರಾದರೂ ಪ್ರೈವೇಟ್ ಟ್ರಸ್ಟ್ ಮಾಡೋದು. ಇಟ್ಸ್ ಕನ್ವೀನಿಯನ್ಸ್. ಇಟ್ಸ್ ನಾಟ್ ಎನಿ ವ್ಯಾಲ್ಯೂ, ಕನ್ವೀನಿಯನ್ಸ್, ಪೇಯ್ಡ್ ಸರ್ವಿಸ್. As youngsters who are just starting out, what are the biggest no's you tell us to avoid? Biggest no's. It's a very good question. Learn about asset classes. Okay. You should know what ಈಗ ಬಂದು ನಿಮಗೆ ನೀನು ಏರ್ನ್ ಮಾಡಕ್ಷಣ ಹೇಳ್ತಾರೆ, ಬಂದಕ್ಷಣ ಹೇಳ್ತಾರೆ, ಅಮ್ಮ ಇನ್ನೊಂದು LIC ಪಾಲಿಸಿ ಹಾಕು, ಅಲ್ಲೊಂದು 2 ಮ್ಯೂಚುವಲ್ ಫಂಡ್ ಹಾಕ್ಬಿಡು, ಒಂದು 2 ವರ್ಷ ಇನ್ವೆಸ್ಟ್ ಮಾಡಿದ್ಯಾ, ಇಲ್ಲೊಂದು ಸೈಟ್ ಕಮ್ಮಿ ರೇಟಿಗೆ ಬರ್ತಾ ಇದೆ ಪರ್ಚೇಸ್ ಮಾಡಿಬಿಡು. ಆಮೇಲೆ ಸೈಟ್ ಪರ್ಚೇಸ್ ಮಾಡಿದಷ್ಟು ಹೇಳ್ತಾನೆ, ಅಮ್ಮ ಮನೆ ಎಜುಕೇಷನ್ ನಿಮಗೆ 1 ಲಕ್ಷ ಸಂಬಳ ಬರ್ತಾ ಇಲ್ಲ, 1 ಕೋಟಿ ಸಾಲ ತೊಗೊಬೋದು, ಮನೆ ಮಾಡಿಸ್ಕೊಂಡ್ವಿ. 10 ವರ್ಷ ಆಮೇಲೆ ಏನಾಗುತ್ತೆ? ವಾಟ್ ಈಸ್ ಯುವರ್ ಡ್ರೀಮ್? ಯು ವಿಲ್ ಪೇ ಓನ್ಲಿ EMI. ಫಾರ್ ದ್ಯಾಟ್ ಓನ್ಲಿ ಎಲ್ಲರ ಹತ್ರನೂ ಈಗ ಬೇಕಾದಷ್ಟು ಅಸೆಟ್ ಇದೆ, ಟೈಮ್ ಇದೆಯಾ? ನಾನು ಈಗ ಮದುವೆ ಮನೆಗಳಿಗೆಲ್ಲ ಹೋಗಿ ನಾನು ನೆನೆಸ್ಕೊತೀನಿ, ನಿಧಾನಕ್ಕೆ ಊಟ ಮಾಡಿ ಹೇಳ್ತಾರೆ, ಬಟ್ ನೀನು ನಿಧಾನಕ್ಕೆ ಊಟ ಮಾಡಿದಾಗ ಹಿಂದ್ಗಡೆ ಏನಕ್ಕೆ? ಈಗ ಫಾರಿನ್ ಟೂರ್ಸ್ ಎಲ್ಲ ನೀವು ನೋಡೋಣ, ಗೇಸಿಂಗ್, ಸನ್ ಗೇಸಿಂಗ್, ಮೂನ್ ಗೇಸಿಂಗ್ ನೋಡಿದ್ದೀರಾ? ಈಗ ನೀವು ಏನೋ ಟ್ರೂಪ್ ಹೋಗ್ಬೇಕುನಾ 5 ಲಕ್ಷ 6 ಲಕ್ಷ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗಿ ಮೂನ್ ಹೆಂಗೆ ನೋಡ್ಕೊಂಡಿರ್ಬೇಕು. ಅದೇ ನಾನೇ ಮುಂಚೆ ನಮ್ಗೆ ಹೇಳ್ಕೊಟ್ಟಿರೋದು, ನಿಧಾನಕ್ಕಿರು. ನಾವು ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದ್ದೀವಿ, ಎಲ್ಲಾನು ಬೆಸ್ಟ್ ಕೊಡಿ, ಎಲ್ಲದರಲ್ಲೂ ನನಗೆ ಬೆಸ್ಟ್ ಬೇಕು, ಅದು ಒಂದು ಇಲ್ಲವೇ ಇಲ್ಲ ಲೈಫಲ್ಲಿ, ಯಾವುದಲ್ಲೂ ಬೆಸ್ಟ್ ಇಲ್ಲ. I have a question. Yes. So being in corporate world, so already ನಮಗೆ ಇನ್ಶೂರೆನ್ಸು, PF ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಎಲ್ಲದನ್ನು ತೊಗೊಂಡಿರ್ತಾರೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ವಾಟ್ ಎಲ್ಸ್, ವೇರ್ ಕ್ಯಾನ್ ವಿ ಇನ್ವೆಸ್ಟ್ ಆನ್, ವಿಚ್ ಇಸ್ ದ ಬೆಸ್ಟ್ ವೇ ಟು? ಫಸ್ಟ್ ಕಾರ್ಪೊರೇಟಲ್ಲಿ ನಿಮಗೆ ಇನ್ಶೂರೆನ್ಸ್ ಕೊಡ್ತಾರಾ ಇಲ್ಲವಾ? ಇಫ್ ಯು ಆರ್ ನಾಟ್ ಮ್ಯಾರಿಡ್, ಡೋಂಟ್ ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಇಸ್ ಒನ್ಲಿ ನೀಡೆಡ್ ಫಾರ್ ಯು ಆಸ್ ಎ ಡಿಪೆಂಡೆಂಟ್. ಆಯಿತಾ? ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್. ಈಗ ಹೇಳಿದಾನಲ್ವಾ, ಹುಡುಗಿದ ಕೆಲಸನೂ ಹೋಯ್ತು, ಇನ್ಶೂರೆನ್ಸು ಸಿಗಲ್ಲ. ಹೆಲ್ತ್ ಇನ್ಶೂರೆನ್ಸ್ ಯಾವಾಗ ಹೇಳ್ತಾರೆ? ಬಂದು ತೊಗೊಳ್ಳಿ ಯಾವಾಗ ಹೇಳ್ತಾರೆ? ನಿಮ್ಮ ಹೆಲ್ತ್ ಚೆನ್ನಾಗಿರೋ ಟೈಮ್. ಈಗ ಹಾರ್ಟ್ ಅಟ್ಯಾಕ್ ಬಂದ ಯಾರು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರಾ? ನೀವು 2 ಲಕ್ಷ ಬೇಕನ್ನೋದು ಪ್ರೀಮಿಯಂ ಕೊಡಿ, ಯಾರು ಕೊಡಲ್ಲ. ಏನಕ್ಕೆ? ರಿಸ್ಕ್ ಜಾಸ್ತಿ. ಆಯಿತಾ? ಸೊ ಅದಕ್ಕೆ ಈಗ ಮದುವೆ ಆಗಿಲ್ಲದ ಹುಡುಗಿಯರಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬಾರ್ದು. ಈಗ ಮದುವೆ ಆಗಿ ಒಂದು ಮಗು ಇಲ್ಲ, ಅವ್ರ ಮ್ಯಾರೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಿದೆನಾ, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬಾರ್ದು. ಆಯಿತಾ? ಟರ್ಮ್ ಇನ್ಶೂರೆನ್ಸ್ ಇಸ್ ಅ ವೆರಿ ರಿಸ್ಕಿ ಟು, ಬಿಕಾಸ್ ನಾವು ಮಾಡೋದು 2 ಕೋಟಿ 5 ಕೋಟಿ 10 ಕೋಟಿಗೆ ಮಾಡ್ತೀವಿ. ಸುಮ್ಮನೆ ಒಂದು 10 ಕೋಟಿಗೆ ಸಾಯಿಸ್ಬಿಟ್ಟು ನಮ್ಮ ಮಗು ಇತ್ತು 10 ಕೋಟಿಗೆ ಅಲ್ವಾ, ನಾಮಿನಿ ಅವರೇ ಇರ್ತಾರೆ. ಆಯಿತಾ? ಟರ್ಮ್ ಇನ್ಶೂರೆನ್ಸ್ ವೆನ್ ಯು ಹ್ಯಾವ್ ಅ ಡಿಪೆಂಡೆಂಟ್ ಆ್ಯಂಡ್ ರಿಯಲಿ ಯು ನೀಡ್, ಯು ಹ್ಯಾವ್ ಟು ಟೇಕ್. If you have a dependent, no alternative, you have to take. But health, irrespective, you have dependent or non-dependent, you have to take for yourself. ಕಾರ್ಪೊರೇಟ್ ಎಲ್ಲ ಕೆಲಸ ಮಾಡೋದಕ್ಕೆ ಟರ್ಮ್ ಇನ್ಶೂರೆನ್ಸ್ ಕೊಡ್ತಾರೆ, ಹೆಲ್ತ್ ಕೊಡ್ತಾರೆ, ಆದಮೇಲೆ ಕೊಡಲ್ಲ. ಫಸ್ಟು ಎಮರ್ಜೆನ್ಸಿ ಫಂಡ್ ಬಿಲ್ ಮಾಡ್ಕೊಳ್ಳಿ. ಎಷ್ಟು ಖರ್ಚಿದೆ? ಈಗ 10,000 ರೂಪಾಯಿ ತಿಂಗಳು ಖರ್ಚಿಗೆ ಬೇಕು, 50,000 ರೂಪಾಯಿ ಬಿಲ್ ಮಾಡ್ಕೊಳ್ಳಿ. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಒಂದು ಎತ್ಕೊಳ್ಳಿ. ಆಮೇಲೆ ನಿಮ್ದು ಗೋಲ್ಸ್ ಏನು? ಈಗ ನಾನು ಇನ್ನೊಂದು 10 ವರ್ಷದಲ್ಲಿ ಮನೆ ಕಟ್ಟಬೇಕು, ಮಾರ್ಜಿನ್ ಮನೆಗೆ ಹೋಗಿ ಪರ್ಸನಲ್ ಲೋನ್ ತೊಗೊಳ್ಳೋದು ಜಾಸ್ತಿ ಅಲ್ವಾ? 10 ವರ್ಷಕ್ಕೆ ಹಿಂದೆ ಮನೆ ಕಟ್ಟಕ್ಕೆ ಇವತ್ತು ನೀವು ರೆಡಿ ಆಗಬೇಕು. ಪ್ಲ್ಯಾನ್, ನೋ ಶಾರ್ಟ್ ಕಟ್ಸ್. ಅದೇ ಕಷ್ಟ ಆಗ್ತಾ ಇರೋದು. ಎಲ್ಲರೂ ಬರೋರೆಲ್ಲ ಈಸಿಯಾಗಿ ದುಡ್ಡು ಮಾಡಬೇಕು, ಅದು ಗೊತ್ತಿರೋದ ನಾನೇ ಮಾಡಿಸ್ತೀನಿ. ಸೊ ಇಟ್ ಈಸ್ ಎ ಇಂಟ್ರೆಸ್ಟಿಂಗ್ ಕ್ಯಾರಿಯರ್. ಇಫ್ ಎನಿವನ್ ವಾಂಟ್ಸ್ ಟು ಟೇಕ್ ಫೈನಾನ್ಸ್, ಟೇಕ್ ಇಟ್. ಇಂಡಿಯಾ ಎಲ್ಲ ಏನು ಹೇಳ್ತಾರೆ, ಮೆಡಿಕಲ್ ಓದಿಲ್ಲ, ಸೈನ್ಸ್ ಇಂಜಿನಿಯರಿಂಗ್ ಎಲ್ಲ ಸಿಗಲಿಲ್ಲ ಅಂತ ಫೈನಾನ್ಸ್ ಎತ್ಕೊಳ್ಳಿ ಹೇಳ್ತಾರೆ. ಫೈನಾನ್ಸ್ ಇಸ್ ಬ್ಯೂಟಿಫುಲ್. ವಿತ್ ಒನ್ ಸಿಂಗಲ್ ಐಡಿಯಾ ಯು ಕ್ಯಾನ್ ಚೇಂಜ್ ಪೀಪಲ್ ಅಲ್ವಾ? ಈಗ ನಾನು ಯಾರಿಗೂ ಏನೂ ಕೊಡ್ತಾ ಇಲ್ಲ, ಬಟ್ ಸೋ ಮೆನಿ ಪೀಪಲ್ ರೆಸ್ಪೆಕ್ಟ್ ಮೀ. ಇವತ್ತು ಆ ರೋಡಲ್ಲಿ 6th ಕ್ರಾಸ್ 5th ಕ್ರಾಸಲ್ಲಿ ನಡೀತಾ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಸೈಟು ನಿಮ್ಮ ಮಾವ ಕೊಡಿಸಿರೋದ್ರಲ್ಲಿ ನಾನು ಮಾಡಿಸಿರೋದು. ಅವತ್ತು ಏನೋ ಗೊತ್ತಿಲ್ಲ, 500 ರೂಪಾಯಿ ಎಲ್ಲ ಹಾಕಿದ್ದೀನಿ, 500 ರೂಪಾಯಿ ಸೇರಿ 25,000 ರೂಪಾಯಿಗೆ ತೊಗೊಂಡು. I am proud. Can you tell anyone can get this type of profession? I resigned from the bank. I have no regrets. I am not selling any product. I am only telling which is good for you. You want to take, you take. If you come to me, it is good for you. Where you will get advice? Where you will get? I am more stable. I have a financial freedom. I know what is important, what is not important. Except education, health, basic lifestyle, everything is noise. Indians die rich, not live rich.
Okay. What's your education? I was an investment banker. Means, I was after PUC. What course you took up in PUC? I am belonging to the commerce background. I studied mainly science, but when I came for science, then fortunately I am from Chettinad, Karigudi. You know, all finance ministers are from my place. All the banks are from my place. Okay, fortunately or unfortunately, I was surrounded by only finance people. Every other person you see will be in finance. The kids who will tell, I am telling my son, be doctor, it is good. He is telling finance is good, finance is good. Because he is seeing, he is believing. Yeah. That is why I was also believing. I started believing finance is good. Then I got it into Kotak. From the Kotak I worked for 2 years or something. First I joined with SBI. Short term I worked with SBI, then moved to Kotak. Then I moved to IOB. I was in IOB Treasury. I was a dealer for equity market. Around 700 crores we were managing. Then when I had to come back to Mysore, I had only option to come to branch banking. The branch banking is a place where we will not only sell the milk, we will sell everything. Okay. Somewhat I was feeling that it is what I studied, what I am thinking for my lifestyle. That job is, I am not able to cope up with the job, but I was a successful branch manager, never a failure branch manager. I resigned from Vijayanagar branch, top branch in Mysore. In my career I was top, but the mind was not accepting. And I thought, okay, no longer I was not dependent on active income, I had enough passive income. Then we have to relocate, we want to come to Mysore. We were in all parts of the world. So, knowingly, unknowingly, come to finance, but I love finance. What about your degree, ma'am? Which I am now, I did CFP, Certified Financial Planning. It is it's a certification, golden global certification in financial planning. There are degrees are there, accountancy, it's in auditing. They are in auditing side. Okay. My husband is a chartered financial analyst. He is good at building a product. If you are telling mutual fund, he knows how to build a mutual fund. He is building a mutual fund. But I am the person, which fund you need? I am a financial planner. He builds the product, but I will sell the product based on the suitability. So these are different things. Okay, now I am a certified financial planner and an investment banker. Sorry. Thank you. Finance is a very beautiful thing. If anyone wants to play beauty, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಸರ್ ಹಾಗಾದ್ರೆ ಒಂದು ಇಬ್ಬರು ಜನ ಇವತ್ತದು ಕಾರ್ಯಕ್ರಮ ಹೇಗಾಯ್ತು ಫೀಡ್ಬ್ಯಾಕ್ ಕೊಟ್ಬಿಡಿ ಯಾರಾದ್ರು. What actually is gold ETF? ETF means exchange trade fund. ಏನ್ ಮಾಡ್ತಾರೆ, ಅಂಡರ್ಲೈನ್ ಅಸೆಟ್ ಇಸ್ ಅ ಗೋಲ್ಡ್. ಈಗ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಾ, ಅವರು 100 ರೂಪಾಯಿಗೆ ಈಕ್ವಲ್ ಗೋಲ್ಡ್ ತಗೊಂಡಿಟ್ಟಿರ್ತಾರೆ. ಸೊ ಈಗ ಅವರು 1 ಕೋಟಿಗೆ ಗೋಲ್ಡ್ ತಗೊಂಡಿಟ್ಟಿರ್ತಾರೆ. ಬಟ್ ನೀವು ಏನ್ ಮಾಡ್ತೀರಾ, ETF ಅಲ್ಲಿ 1 ಗ್ರಾಮ್ ಪರ್ಚೇಸ್ ಮಾಡ್ತೀರಾ. ಅವರು 100 ಗ್ರಾಮ್ ತಗೊಂಡ್ಬಿಟ್ಟು ನಿಮಗೂ 1 ಗ್ರಾಮ್, ನಿಮಗೂ 1 ಗ್ರಾಮ್, ನಿಮಗೂ 1 ಗ್ರಾಮ್ ಕೊಡ್ತಾರೆ. ಬಟ್ ಯು ಆರ್ ಟೇಕಿಂಗ್ ಎಕ್ಸ್ಪೋಷರ್ ಟು ಅ ಗೋಲ್ಡ್ ಓನ್ಲಿ. Underlying asset is a gold. Is it safe? Is it safe investing on ETF? Safe means which sense? Return wise or return wise? Return wise, it's an alternative investment product. You can expect 10 to 12% return for long time. If you are ready for 10 to 12%, that is a good asset for you. So instead of going to ornament shop and purchasing gold ornaments, I can keep it in ETF. Ornament shop, if you are buying for consumption purpose, it is not wrong. Alva. Yes. Why you have to go to ornament shop? Consumption gold ಹಾಕೊಳ್ಳೇಬೇಕು. I also passionate about gold. ಅಲ್ವಾ? Ornament purpose, that purpose is different. When you are coming as an investor, you have to be with ETF or gold mutual funds. Okay. Any difference between gold mutual funds? Gold mutual fund will invest in ETFs. Fund of fund.
The underlying asset is a fund. So return will be same. Return will be same. ಅಲ್ಲಿ ನೀವು 1 ಗ್ರಾಮ್ ಮಾತ್ರ ತಗೊಳಕಾಗುತ್ತೆ, ಇಲ್ಲಿ 100 ರೂಪಾಯಿಗೆ ತಗೊಳ್ಬೋದು. Both are regulated. Digital gold ಎಲ್ಲ regulated ಇಲ್ಲ. Mutual fund is regulated by SEBI. One thing when you are investing, always remember wherever the regulator is there, you have to invest. ಇಲ್ಲನ ಏನಾಗುತ್ತೆ, ರೆಗ್ಯುಲೇಟರ್ ಇಲ್ಲ, ಬಿಟ್ಕಾಯಿನ್ ಅಲ್ಲಿ ರೆಗ್ಯುಲೇಟರ್ ಇಲ್ಲ. Is it good or bad? Bad. Your money goes for human trafficking and terrorism. Even we don't know what is ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಬಂದು ದುಡ್ಡೆಲ್ಲ ಸೇವ್ ಮಾಡಿ ಯಾರೋ ಒಂದು ಟೆರರಿಸ್ಟ್ ಕೊಟ್ಟು ಚೆನ್ನಾಗಿರಪ್ಪ ಅಂತ ಕೊಡ್ತೀವಿ ಅಲ್ವಾ. We should have a principles. In Muslims will not invest in banking products. There are ethical funds are available. So your belief system also plays in investment. There are questions, Siri. Youngsters, elders. Follow-up question for my previous question. Investing for kids is one part. Like parents will have to invest and make them understand. Now my question is, what tips do you give them on spending? Like how they have to spend parents' money? How they have to money, spend and how parents' they have to save the little. See, I'll tell you, children will learn from parents. How many of you agree? Sir, read it. Sir, sir, read. He says he will like to visa daily. How to spend money. Sorry. So this is a good question Mallama was asked. My children never understand what to spend alva. ಎಷ್ಟು ಜನ ಡಿಸ್ಕಸ್ ಮಾಡಿದ್ವಿ? ತಿಂಗಳಿಗೆ ಸಂಬಳ ಬಂದ ತಕ್ಷಣ ಎಷ್ಟು ಜನ ಮಕ್ಕಳಿಗೆ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಎಷ್ಟು ಸಂಬಳ, ಎಷ್ಟು ಖರ್ಚು ಮಾಡ್ತೀರಾ, ಏನೇನ್ ಕಮಿಟ್ಮೆಂಟ್ ಇದೆ, ಎಷ್ಟು ಜನ ಮಕ್ಕಳ ಹತ್ರ ಡಿಸ್ಕಸ್ ಮಾಡಿದ್ದೀರಾ? See, it's a hesitation. Elders. See, we have a hesitation. Why? We tell, Why? if we tell that person, I mean, son or daughter, that we are earning so much and we have this much of asset, he might not study and just Even we too have same problem. I'll tell you. See, ಈಗ ನಮ್ಮ ಯಾರು 24/7 ನೋಡ್ಕೊಂಡೇ ಇರೋರು ಯಾರು? ನಮ್ಮ ಮಕ್ಕಳೇ ಅಲ್ವಾ. ನೀವು ಹೇಳ್ನಾಳು ಹೇಳಿಲ್ಲ ಅವ್ರಿಗೆ ಗೊತ್ತಾಗುತ್ತೆ, ನೀವು ಚೆನ್ನಾಗಿರೋದು ಅವ್ರಿಗೆ ಗೊತ್ತಾಗುತ್ತೆ. ಕಷ್ಟಪಡೋದು ಮಾತ್ರ ನೀವು ಹೇಳ್ತಾ ಇಲ್ಲ ಅಷ್ಟೇ. ನೀವು ಮುಚ್ಚಿ ಇಟ್ಕೋತಾ ಇದ್ದೀರಲ್ಲ, ಅದು ಯಾವ್ದು ಮುಚ್ಚಿ ಇಟ್ಕೋತಾ ಇದ್ದೀರಾ? ನೀವು ಒಂದು ಎರಡು ಮಾಲೆ ವೈಫಿಗೆ ತಗೊಂಡ್ ಬಂದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ. ನನಗೆ ಒಂದು ಪಾನಿಪುರಿ ಕೇಳೋದಕ್ಕೆ ಲೆಕ್ಚರ್ ಕೊಟ್ಬಿಟ್ಟು 5 ಲಕ್ಷಕ್ಕೆ ಇವತ್ತು ಗೋಲ್ಡ್ ಎತ್ಕೊಂಡು ಬಂದಿದ್ದಾರೆ. He knows, but he doesn't know about your personal look, your office pressure, the way your boss is treating you, the way you don't like your job, the way the inside the child is crying, na I want to do this job, that job. Guessing ಮಾಡೋದು, ಯುರೋಪ್ ಅಲ್ಲಿ ಹೋಗಿ ಗೇಸಿಂಗ್ ಮಾಡೋದಲ್ಲ. ಆಸೆ ಇದೆ ಮಗನೇ, ಮಾಡಕ್ ಆಗ್ತಾ ಇಲ್ಲ, ಅದು ಮಾತ್ರ ಅವನಿಗೆ ನೀವು ಹೇಳ್ತಾ ಇಲ್ಲ. ಅವನೇನ್ ನೋಡ್ತಾ ಇದ್ರೆ ಗುಡ್ ಪಕ್ಕದ ಮಾತ್ರ ನೋಡ್ಬಿಟ್ಟು ಎಷ್ಟ್ ಬೇಕು ನಾನು ಕೇಳ್ಬೋದು, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ರೆ ಮನೇಲಿ ದುಡ್ಡು ಇಟ್ಕೊಂಡು ಪಾನಿಪುರಿ ಮಾತ್ರ ಅಡ್ವೈಸ್ ನೆನೆಸ್ಕೋತಾ ಇದ್ದಾನೆ. ಟ್ರೀಟ್ ದಮ್ ಅಸ್ ಅಡಲ್ಟ್. ಓಕೆ, ಟೆಲ್ ದಮ್. ಯಾರ್ಯಾರ ಹತ್ರ ಹೋಗಿ ಹೇಳೋದಕ್ಕೆ ಅವ್ರ ಹತ್ರ ಮಾತಾಡಿಸ್ಕೊಬೋದು ಅಲ್ವಾ. ಯಾರ್ಯಾರಿಗೋ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ. ಸೊ ಟ್ರೀಟ್ ಯುವರ್ ಚಿಲ್ಡ್ರನ್ ಅಸ್ ಅಡಲ್ಟ್. ದೇ ಶುಡ್ ನೋ ಬೋತ್ ಪ್ಲಸ್ ಅಂಡ್ ಮೈನಸ್. ಸೊ ಯು ಆರ್ ಆಲ್ವೇಸ್ ವಾಚ್ಡ್. ಈಗ ನಮಗೆ ಭಯ ಏನೋ, ಈಗ ನಾನು ಅವನಿಗೆ ಹೋಗಿ ಅಡ್ವೈಸ್ ಮಾಡ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ, ಅವ್ನು ಕೇಳ್ತಾನೆ, ಅದೇ ನನ್ನ ಭಯ. ಅವ್ನು ಕೇಳಕ್ಕೆ, ಅವ್ನು ಕೇಳ್ತಾನೆ, ಅವ್ನಿಗೆ ಅಡ್ವೈಸ್ ಮಾಡ್ಬಿಟ್ಟು ನಾನು ಹೋಗಿ ಮಾಡ ಅಲ್ವಾ. ಟ್ರೀಟ್ ಯುವರ್ ಚಿಲ್ಡ್ರನ್ ಅಸ್ ಅಡಲ್ಟ್. Tell them everything, what it means for you. They will never, exploit you. No, but again, tip you didn't give. ಯಾವ ಟಿಪ್ ಕೊಡೋದು? How Treat to them love your them. children as adults. No, that is for us. Ah. No, my question was for as a child. Oh, as how they have to their save the money, how they have to spend. Again, it is purpose. ಪ್ರತಿಮಾ ಹೇಳಮ್ಮ. ಈಗ ನಾನು ಒಂದು 50,000ಕ್ಕೆ ಬಟ್ಟೆ ಕೊಡಿಸ್ತೀನಿ ಹೇಳ್ತಾ ಇದ್ದೀನಿ. 50,000ಕ್ಕೆ ಮದುವೆಗೆ ಬಂದು ಏನೋ ಒಂದು ಗೋಲ್ಡ್ ಅಲ್ಲೆಲ್ಲ ಬಟ್ಟೆ ಮಾಡಿಸ್ಕೊಂಡು ಕೊಡ್ತೀನಿ, ತಗೋತಿಯಾ? ತಗೊಳಲ್ಲ. ಏನಿದೆ ತಗೋತಮ್ಮ? ಎಷ್ಟು ಅಮೌಂಟ್ಗೆ ತಗೊಂಡ ನಿನಗೆ ವರ್ತ್ ಅನಿಸ್ತದೆ? Depends on the purpose of it. ಡಿಪೆಂಡ್ಸ್ ಆನ್ ಪರ್ಪಸ್ ಅಲ್ವಾ. ಸೊ ಎಷ್ಟು ಟೈಮ್ ಆ ಥರ ಬಟ್ಟೆಗಳು ತಗೋಬಹುದು ವರ್ಷದಲ್ಲಿ? ಒಂದು 5,000 ರೂಪಾಯಿ 10,000 ರೂಪಾಯಿ ಬಟ್ಟೆ ಎಷ್ಟು ಟೈಮ್ ನಾನು ತಗೋಬಹುದು?
Depends on the income. There's too many factors in it. Depends on income. I mean, well, it depends on what you're achieving with that. If it's necessary, then yes. But if it's not, then I don't think it's. ಒನ್ really- ಟೈಮ್ ತಗೋಬೋದು ಏನೋ ನಾವು ಹಾ. ಬ್ಯಾಟಾ ಶೋರೂಮ್ಲಿ ಯಾವಾಗಲೂ ಸ್ಲಿಪ್ಪರ್ ತಗೊಳ್ಳೋರು ಸ್ಕೆಚಸ್ ಅಲ್ಲಿ ಹೋಗಿ ₹6,000 ಕೊಟ್ಟು ಆ ಪ್ರೈಡ್ ತಗೊಂಡ್ ಬಂದ ತಕ್ಷಣ ಸ್ಯಾಟಿಸ್ಫೈ ಮೈ ಈಗೋ ಒಂದ್ಸರಿ ತಗೋಬಹುದು. ಆ ಮಗುಗೂ ಗೊತ್ತಿದೆ ಪದೇ ಪದೇ ಹೋಗಿ ತಗೊಳಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಮೈ ಪರ್ಸನ್. ಅದು ನನಗೆ ಹೆಂಗಿದೆ ನನ್ನ ಜೀನ್ ಅಲ್ಲಿದೆ ಅಲ್ವಾ, ನನ್ನ ಜೀನ್ ಅಲ್ಲಿದೆ. ನೋ ಒನ್ ಕ್ಯಾನ್ ಡಿವಿಯೇಟ್ ಫ್ರಮ್ ದ ಮೀ. ಇಫ್ ಯು ಆರ್ ಗುಡ್, ಯುವರ್ ಚಿಲ್ಡ್ರನ್ ವಿಲ್ ಬಿ ಗುಡ್. If children are bad, and we are responsible. You are not treating your children as adults. And they are watching you 24/7. ಎಲ್ಲರಿಗೂ ಸುಳ್ಳು ಹೇಳ್ಬೋದು, ಕರೆಕ್ಟಾಗಿ ಹೇಳ್ತಾನೆ. Thank you, ma'am. Anyway, thanks for ಹೇಗಾಯ್ತು ಪ್ರೋಗ್ರಾಮ್? ಇಷ್ಟ ಆಯ್ತಾ? ವೆರಿ ಎಜುಕೇಟೆಡ್, ರಿಯಲಿ ಇನ್ಫಾರ್ಮೇಟಿವ್. thank you for I think it's zero knowledge. No, we should say thanks. No, actually, Malama and Priya was, Priya, Rupa, all were, continuously working for 1 month for this program. I think if you are benefited from this program because of them, and thanks for the God, He has given me the opportunity to share my knowledge. I have not given any money to you, but this knowledge will definitely help you to take a better financial decision. As a financial planner, that is my success. Thank you so much. The financial advice or the sentence which I would take or invest in my life is, if you don't save money, no one will save you. So that is the sentence which I would invest in my life for today and for better tomorrow. So that is what I have learned, the justice. Then, yeah, I would like to, on behalf of Women Power Rupanagar, I, Kavya, would like to extend my heartfelt thanks to our guest, Mrs. Mangai Ayyappan, who is a certified financial planner, for sharing us the valuable insights on financial literacy and also the financial terms, income, expenses, savings, and asset classes. So, and educating us all regarding this. So I would also extend my thanks to Women Power Rupanagar and also all the members and admins of Women Power Rupanagar. And also I would like to extend my thanks to the DH CBC for giving us the space for organizing this event. And lastly but not the least, I would like to thank each and every one of you for sharing your time and your valuable and precious time to get these insights. Thank you, everyone. Thank you. Thank you.